ಉಪಚುನಾವಣೆ ಹಿರಿಯೂರಿನ ಉಪಚುನಾವಣೆ ನಡೀತಾ ಇದೆ. ಯಾವ ರೀತಿ ಇದೆ ಈ ಉಪಚುನಾವಣೆಯ ಕಾವು? ನಮಗೆ ಈ ಉಪಚುನಾವಣೆಯ ನಮ್ಮ ಹಿರಿಯೂರು ಕ್ಷೇತ್ರದಲ್ಲಿ ನಮಗೆ ಇಲ್ಲಿ ಲೋಕಲ್ಲು ಅಭ್ಯರ್ಥಿಗಳಾದರೆ ನಮ್ಮ ಇಲ್ಲಿ ರೈತರಾಗಲಿ ಕಾರ್ಮಿಕರಾಗಲಿ ಹಿತಾಸಕ್ತಿಗಳಿಗೆ ಹೋಗ್ಬೋದು. ಇಲ್ಲಿ ಸ್ಥಳೀಯ ಶಾಸಕರಾದರೆ ಅವ್ರ ಹತ್ರ ಹೋಗ್ಬೋದು. ಆ ಕಡೆ ಈ ಕಡೆ ಬೆಂಗಳೂರು ಈ ಚಳ್ಳಕೆರೆ ಆ ಕಡೆ ಈ ಕಡೆಯಿಂದ ಬಂದರೆ ನಾವು ಚಳ್ಳಕೆರೆಗೆ ಹೋಗೋಕ್ಕಾಗಲ್ಲ. ಅದರಿಂದ ನಮಗೆ ಇಲ್ಲಿ ಸ್ಥಳೀಯ ಶಾಸಕರು ಯಾರೇ ಆಗಲಿ, ಕಾಂಗ್ರೆಸ್ನಾಗೆ ಆಗಲಿ JDS NDA ಅಭ್ಯರ್ಥಿಗಳೇ ಆಗಲಿ ಸ್ಥಳೀಯ ಅಭ್ಯರ್ಥಿಗಳಾಗಬೇಕು. ಸ್ಥಳೀಯ ಅಭ್ಯರ್ಥಿಗಳಾದರೆ ನಮಗೆ ಇಲ್ಲೊಂದು ಸ್ವಲ್ಪ ಇದಾಗುತ್ತೆ. ನಮ್ಮದು ಐಮಂಗಳ ಹೋಬಳಿ ಹಿರಿಯೂರು ತಾಲೂಕು ಸಮಗ್ರ ಬಂಜರು ಭೂಮಿ. ಸರಿಯಾಗಿ ಇವಾಗ 4 ವರ್ಷದಿಂದ ಮಳೆ ಇಲ್ಲ, ಬೆಳೆ ಇಲ್ಲ. ಆದ್ದರಿಂದ ನಮಗೆ ಇಲ್ಲಿ ಸ್ಥಳೀಯ ಶಾಸಕರೇ ಬೇಕು ನಮಗೆ ಇಲ್ಲಿ. ಆದ್ರೂ 3 ಬಾರಿ ಡಿ ಸುಧಾಕರ್ ಅಂದರೆ ಚಳ್ಳಕೆರೆಯಿಂದ ಬಂದು ಇಲ್ಲಿ ಪಕ್ಷೇತರ ಅಭ್ಯರ್ಥಿ ಆದರು. ನಂತರ ಕಾಂಗ್ರೆಸ್ ಟಿಕೆಟ್ ಕೊಡ್ತು. ಮತ್ತೆ 2018ರಲ್ಲಿ ಪೂರ್ಣಿಮಾ ಶ್ರೀನಿವಾಸರು ಇಲ್ಲಿ MLA ಆದರು. ಮತ್ತೆ 23ರಲ್ಲಿ ಡಿ ಸುಧಾಕರನ್ನು ಗೆಲ್ಲಿಸಿದ್ರು. ಸ್ಥಳೀಯ ಶಾಸಕರನ್ನ ಬಿಟ್ಟು ಬೇರೆ ಶಾಸಕರನ್ನ ಗೆಲ್ಸಂಥದ್ದು ಮತದಾರರು ನೀವೇ. ಈಗ ಬೇರೆ ಶಾಸಕರು ಬೇಡ, ನಮಗೆ ಇಲ್ಲಿನ ಶಾಸಕರು ಬೇಕು ಅಂತಿದ್ದೀರಾ. ಯಾರಾಗಬೇಕು ಈ ಬಾರಿ? NDA ಅಭ್ಯರ್ಥಿನೇ ಆಗಲಿ, ಇಲ್ಲ NDA ಅಭ್ಯರ್ಥಿನೇ ಆಗ್ಬೇಕು. ಇಲ್ಲಿ ನಮ್ಮ ಹಿರಿಯೂರು ತಾಲೂಕಿನಲ್ಲಿ ಒಟ್ಟು ಸ್ಥಳೀಯಕರೇ ಆಗಿರ್ಬೇಕು. ಸ್ಥಳೀಯ ಶಾಸಕರೇ ಆದರೆ ನಮ್ಮ ಈ ಹಿರಿಯೂರು ತಾಲೂಕಿಗೆ ಈ ಎಲ್ಲ ಬಡವರು ಕಾರ್ಮಿಕರ ಈ ರೈತರಿಗೆ ಸ್ಪಂದಿಸೋ ವ್ಯಕ್ತಿ ಆಗ್ಬೇಕಿಲ್ಲಿ. ಈ ಹೊರಗಿನ ಇವಾಗ BBMP ರಾಜಣ್ಣ ಆಗಿರ್ಬೋದು, ಆಟಿಕಾ ಗೋಲ್ಡ್ ಬಾಬು ಅವರಾಗಿರ್ಬೋದು, ಇವಾಗ ಬಂದು ಆ ಕಡೆ ಈ ಹಿರಿಯೂರು ಕ್ಷೇತ್ರದಾಗೆ ಈ 15 ವರ್ಷದಿಂದ ಅವ್ರು ಬರ್ತಿದ್ದಾರೆ. ಅವ್ರ ಹೆಸರುಗಳು ಮಂಚೂಣಿಯಲ್ಲಿದ್ದಾವೆ. ಈ ಇಂಥ ಉಪಚುನಾವಣೆಗಳಾಗಲಿ ಚುನಾವಣೆಗಳು ಬಂದ ಮೇಲಾಗಲಿ ಬರ್ತಾರೆ ಜನಗಳಿಗೆ. ಅಲ್ಲಿ 5,000, ಅಲ್ಲಿ 500, ಇಲ್ಲಿ 5,000, ಅಲ್ಲಿ 10,000, ಹಾಸ್ಪಿಟ್ಲಿಗೆ ಹೋಗಿ ತೊಗೊಳ್ರಿ 25,000 ಇನ್ನೂ ಹೆಚ್ಚಿಗೆ ಸಹಾಯ ಮಾಡ್ತೀನಿ, ಅದು ಇದು ಅಂತಂದು ಎಲ್ಲ ಬಂದು ಅಲ್ಲಿ ಬೆಂಗಳೂರಿಂದ ಬಂದು ಜನಗಳಿಗೆ ಆಮಿಷ ಒಡ್ಡಿ ಬೊಗಳೆ ದಾಸಗಳ ಥರ ಇಲ್ಲಿ ಬೊಗಳಿ ಹೋಗ್ಬಿಡ್ತಾರೆ. ಹೋಗೋದಿಲ್ಲ. ಬೇರೆ ಅಭ್ಯರ್ಥಿಗಳ ಹತ್ರ ಕಮಿಟ್ಮೆಂಟ್ ಮಾಡ್ಕೊಂಡು ಇಲ್ಲಿ ಒಂದು 50 ಲಕ್ಷ ಖರ್ಚು ಮಾಡಿದರೆ 1.5 ಕೋಟಿ ದುಡ್ಡು ಬಾಸ್ಕೊಂಡು ಬೆಂಗಳೂರಿಗೆ ಹೋಗಕ್ಕೆ ಬರ್ತಾರೆ ಅವರು. ಇಷ್ಟು ದಿನ ಇಲ್ಲ ಅವರು. ಇವಾಗ ಉಪಚುನಾವಣೆ ಬಂದ ಮೇಲೆ ಆಟಿಕಾ ಬಾಬು, BBMP ರಾಜಣ್ಣ ಈ ಉಪಚುನಾವಣೆ ಬರೋದಕ್ಕಿಂತ ಮುಂಚೆ ಯಾಕೆ ಅವಾಗ ಅವರು BJPಗೆ ಸೇರಬಾರ್ದಾಗಿತ್ತು ರಾಜಣ್ಣವರು? ಇವಾಗಲೇ ಯಾಕೆ ಇಲ್ಲಿ ತಾಲೂಕ್ನಾಗ ಒಂದು 300-400 ಜನಕ್ಕೆ ಒಂದು 500 ರೂಪಾಯಿ 1000 ರೂಪಾಯಿ ಕೊಟ್ಟು ಒಂದು 4-5 ಬಸ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗಿ ವಿಜಯೇಂದ್ರ ಯಡಿಯೂರಪ್ಪನ ಜೊತೆ ಹೋಗಿ BJPಗೆ ನಾನು ಸೇರ್ಪಡೆ ಆದ ಅಂತ ಗುರ್ತಿಸ್ಕೊಬಿಟ್ರೆ ಇಲ್ಲಿ ನಮ್ಮ ಹಿರಿಯೂರು ತಾಲೂಕ್ನಾಗಿರೋ ಮತದಾರರ ಹೃದಯದಲ್ಲಿ ಅವರು ಗುರ್ತಿಸ್ಕೋಬೇಕು. ಅಲ್ಲಿ ಯಡಿಯೂರಪ್ಪ ವಿಜಯೇಂದ್ರ ತ ಗುರುಸ್ಕೊಂಡ್ರೆ ಸಾಲದು. ಬಾಬು ಅವರು ಅದೇನಾ ಈಗ ಎಲೆಕ್ಷನ್ ಇದ್ದ ಬರ್ತಾರೆ? ಬಾಬು ಅವರು ಇತ್ತೀಚೆಗೆ ನಾನು ನೋಡಿದ ಪ್ರಕಾರ ಎಲ್ಲೋ ಇಲ್ಲಿ ದಿಂಡಾವರನ ಗೌಡ್ನಹಳ್ಳಿ ಬೈಕ್ನಲ್ಲಿ ಅಪಘಾತ ಆದಮೇಲೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಗಾಯಾಳುಗಳ ತಾಯಂದ್ರಿಗೆ 25,000 ತಗೊಳ್ರಮ್ಮ, ಇನ್ನೂ ಹೆಚ್ಚಿಗೆ ಬೇಕಾದರೆ ನಾನು ಕೊಡ್ತೀನಿ, ನಾನು ಸಹಾಯ ಮಾಡ್ತೀನಿ. ಇಲ್ಲಿ 25,000 ಕೊಡ್ತಾನೆ, ಬರ್ತಾನೆ. ನಮ್ಮ ಹಿರಿಯೂರಿಂದು ಸಂಪತ್ತು ಒತ್ಕೊಂಡು ಬೆಂಗಳೂರಿಗೆ ಹೋಗ್ತಾನೆ. ಅವನು ಬೆಂಗಳೂರಿಗೆ ಹೋದರೆ ಬ್ರಿಟನ್ಗೆ ಹೋದಂಗೆ. ಅವನು ನಮ್ಮ ರಾಜ್ಯಕ್ಕಲ್ಲ ಅವನು ಮಾಡ್ತಿರೋದು, ಅವನು ಹೊರಗಡೆ ದೇಶಗಳಿಗೆ ಮಾಡ್ತಾನೆ. ಇವೆಲ್ಲ ಇಲ್ಲಿ ಸರಿ ಬರಲ್ಲ ಅವರೆಲ್ಲ ಮಾಡವು. ಹೇಳಿ, ಈಗ ಉಪಚುನಾವಣೆ ನಡೀತಾ ಇದೆ. ಸುಹಾಸ್ ಅವರು ಅನುಕಂಪದ ಅಲೆ ವರ್ಕೌಟ್ ಆಗುತ್ತಾ? ಇಲ್ಲಿ ಏನು ಅನುಕಂಪದ ಅಲೆ ಏನು ವರ್ಕೌಟ್ ಆಗಲ್ಲ. ಇಲ್ಲಿ ಅವರು ದಿವಂಗತ ಸುಧಾಕರ್ ಅವರು ಏನು ವರ್ಕ್ ಮಾಡಿಲ್ಲ ಇಲ್ಲೇನು. ಹಾಗಾಗಿ NDA ಅಭ್ಯರ್ಥಿಯನ್ನು ಜಯಗೊಳಿಸ್ತೀವಿ ನಾವು. NDA ಅಭ್ಯರ್ಥಿಯಿಂದ ಯಾರಾಗಬೇಕು ಸರ್? ಈಗ BJP JDS ಯಾರಾದರೂ ಓಕೆನಾ? ಅಥವಾ ಯಾರಾದರೂ ಓಕೆ. BJPಯಿಂದ ನಾವು ಕೊಡಲಿ, JDSಯಿಂದ ನಾವು ಕೊಡಲಿ, ಯಾರಿಗೆ ಕೊಟ್ಟರು ನಾವು ಓಕೆ. ಯಾರಾದರೂ ಓಕೆ. ನಮಗೆ ನೀರು ಬಿಡಿಸಿಲ್ಲ ಯಾರು. ನಮಗೆ ಭಾಳ ನೀರಿಂದ ಅಭಾವ ಇದೆ. ಹಾಗಾಗಿ ನಾವು ಸ್ಥಳೀಯ ಶಾಸಕರನ್ನು ಮಾಡಬೇಕು ಅಂತ ಎಲ್ಲ ತೀರ್ಮಾನ ಮಾಡಿದ್ವಿ ಐಮಳದ ಹೋಬಳಿಯಲ್ಲಿ. ಇಷ್ಟು ದಿನ ಯಾಕೆ ಸರ್ ಸ್ಥಳೀಯ ಶಾಸಕರನ್ನ ಆಯ್ಕೆ ಮಾಡಲಿಲ್ಲ? 3 ಸಾರಿ ಡಿ ಸುಧಾಕರನ್ನು ಆಯ್ಕೆ ಮಾಡಿದ್ರು. ಈ ಬಾರಿ ಯಾಕೆ ಸ್ಥಳೀಯ ಶಾಸಕರು? ಏನೋ ಕೆಲಸ ಮಾಡ್ತಾರೆ ಅಂತ ಮಾಡಿದ್ರು, ಆದರೆ ಈ ಥರ ಏನು ಮಾಡಿಲ್ಲ ಕೆಲಸ ಅವರು. ಹಂಗಾಗಿ ಸ್ಥಳೀಯರನ್ನೇ ಮಾಡಬೇಕು ಅಂತ ಎಲ್ಲ ಜನ ಐಮಂಗಳದ ಹೋಬಳಿಯಲ್ಲಿ ಒಪ್ಪಿದ್ದಾರೆ NDA ಅಭ್ಯರ್ಥಿನ. ಹಿರಿಯೂರು JDSನ ಬೆಲ್ಟ್ ಅಂತೆ, ಹೌದಾ? ಹೌದು. ಹಿಂದೆ ಇತ್ತು, ಇವಾಗ ಏನಿಲ್ಲ. ಇವಾಗ ಎಲ್ಲ ಜನ ಇದು ಮರಳಾಗಿ ಹತ್ಲಾಗಿತ್ಲ ಯಾವ ಗ್ಯಾರಂಟಿ ಯೋಜನೆ ಕೊಟ್ಟರು. ಹಂಗಾಗಿ ಎಲ್ಲ ಜನ
ಇದಾಗಿದ್ದಾರೆ ಅಷ್ಟೇ. ಈ ಥರ ಮತ್ತು ಸ್ಥಳೀಯರನ್ನೇ ಆಯ್ಕೆ ಮಾಡೋದು ಜನ. ರೈತರ ಪರಿಸ್ಥಿತಿ ಹೇಗಿದೆ ಈಗ? ಟ್ರ್ಯಾಕ್ಟರ್ಗಳ ಮೂಲಕ ಹೊಲಗಳಿಗೆ ನೀರು ಹೊಡಿತಾ ಇದ್ದಾರೆ, ಶಿಕ್ಷಣ ವ್ಯವಸ್ಥೆ ಇಲ್ಲ, ಸರಿಯಾದ ಆಸ್ಪತ್ರೆ ವ್ಯವಸ್ಥೆ ಇಲ್ಲ. ಸುಧಾಕರ್ ಅವರು ಏನು ಕೆಲಸ ಮಾಡಿದ್ರು? ಅವ್ರು ಏನು ಕೆಲಸ ಮಾಡಿಲ್ಲ, ನೀರು ಬಿಡ್ಸೋಕ್ಕಾಗಿಲ್ಲ ಅವ್ರ ಕೈಲಿ ಇದುವರೆಗೂ. ಹಾಗಾಗಿ ನೀರು ಬರ್ಬೇಕು ಮೇನು. ಜನಗಳಿಗೆ ನೀರಿಲ್ಲ, ಎಲ್ಲ ಟ್ಯಾಂಕರ್ 1000 ರೂಪಾಯಿ ಗಟ್ಟಲೆ ಕೊಟ್ಟು ನೀರು ಹೊಡಿಸ್ತಾರೆ, ಟ್ಯಾಂಕರ್ ಇಟ್ಟು. ಅಡಿಕೆ ತೋಟಗಳೆಲ್ಲ ಒಣಗೋಗಿದ್ದಾವೆ. ಹಾಗಾಗಿ ಈ ಥರ ಸ್ಥಳೀಯರನ್ನೇ ಆಯ್ಕೆ ಮಾಡಬೇಕು ಅಂತ ನಾವು. ಪಕ್ಷೇತರ ಅಭ್ಯರ್ಥಿಗಳೇನೋ ಓಡಾಡ್ತಿದ್ದಾರೆ ಅಂತ ಖಾಲಿ ಚಕ್ರ ಕಟ್ಟಿಗೆಂದು ಬಾಬು ಅನ್ನೋರು ಹೌದೇನು ಸರ್? ಸರ್ ಅವ್ರು ಆಲೆ 15 ವರ್ಷಕ್ಕಿಲ್ಲಿ ಬರ್ತಿದ್ದಾರೆ, ಹೋಗ್ತಾರೆ. ಇವರು ಬಾಬಣ್ಣ ಅಂತ ಅಟಿಕೆ ಗೋಲ್ಡ್ ಕಂಪ್ನಿ ಬಾಬಣ್ಣ ಅಂತವರು ಬರ್ತಾರೆ. ಅವತ್ತು ಎಲೆಕ್ಷನ್ ಟೈಮ್ ಬಂದಿಟ್ಕೆ ಅವ್ರದ್ದು ಏನೈತೆ ಅವ್ರದ್ದು ಮಾಡ್ಕೊಂತಾರೆ, ಹೋಗ್ತಾರೆ ಮನೆ ಕಡೆಗೆ. ಇದೇ ಅಲ್ಲ, ಫಸ್ಟ್ 15 ವರ್ಷಕ್ಕಿಲ್ಲ ಬರ್ತಿದ್ದಾರೆ ಅವರು. ಚುನಾವಣೆ ಬರ್ತಾರೆ, ಅವ್ರದ್ದು ಕೂಲಿ ಬರ್ತಾರೆ, ಮಾಡ್ಕೊಂತಾರೆ. ಅವ್ರದ್ದು ಏನು ಹೆಚ್ಚಾಗಿ ಕೂಲಿ ಕೊಟ್ಟಿರ್ತಾರೆ, ಅದ್ರ ಹೆಚ್ಚಾಗಿ ಕೊಡ್ತಾರೆ, ಅದು ಮಾಡ್ಕೊಂತಾರೆ, ಮನೆಗೆ ಹೋಗ್ತಾರೆ ಸರ್ ಅವರು. ಇಲ್ಲಿನ ಜನರ ಸಮಸ್ಯೆ ಬಗೆಹರಿಸೋಂಥ ನಾಯಕರು ಇನ್ನೂ ಸಿಕ್ಕಿಲ್ಲ ನಿಮ್ಮ ಕೈಗೆ? ಯಾರು ಸಿಕ್ಕಿಲ್ಲ ಸರ್ ಇದುವರೆಗೂ. ನಾವು ಈ ಬಾರಿ ಹುಡುಕ್ತೀರಾ? ಈ ಬಾರಿ ಹುಡುಕ್ತೀವಿ ನಾವು. ತಿಂದು ಊಟನೇ ಮಾಡ್ಕೊಂಡ್ ಬಂದಿರಿ? ಇಲ್ಲಿ ನೀರಿನ ಸಮಸ್ಯೆ 1000 ಅಡಿ ಮ್ಯಾಲೆ ಹೊಡೆದ್ರು ನೀರು ಬಿಡೋಲ್ಲ. ದನ ಕರಿಗೆ ನೀರು ಭಾಳ ತೊಂದರೆ, ಎಲ್ಲರಿಗೂ ತೊಂದರೆ ನೀರಿಂದ ಇಲ್ಲಿ. ಅದಕ್ಕೆ ಮಳೆ ಬಂದ್ರೆ ನಾವು ಯಾರನ್ನ ಕೇಳೋ ಅಂತ ಅವಶ್ಯಕತೆ ಇರಲ್ಲ. ಯಾರನ್ನ ಕೇಳ್ತೀವಿ? ಮಳೆ ಬಂದ್ರೆ ಯಾರನ್ನೂ ಕೇಳಕ್ಕೂ ಆಗಲ್ಲ. ಮಳೆ ಬಂದ್ರೆ ಭಾಳ ತೊಂದರೆ. ಸುಧಾಕರ್ ಅವ್ರು ಕೆಲಸ ಮಾಡಿದಾರ? ಬಂದಿಲ್ಲ ಸಾರು, ಬಂದಿಲ್ಲ. ಬರ್ತಾರೆ ಹೋಗ್ತಾರೆ ಅಷ್ಟೇ. ಕೆಲಸಗಳಿಲ್ಲ ಪಾಪ, ನೀರಿಂದಿಲ್ಲ. ಭಾಳ ತೊಂದರೆ ನೀರಿಂದು. ನೀರಿನ ಬಿಟ್ರೆ ಮತ್ತೇನು ಸಮಸ್ಯೆ ಐತೆ? ಆಸ್ಪತ್ರೆ ಇಲ್ಲ ಅಂತೆ, ಹಾಸ್ಪಿಟ್ಲ್ ಇಲ್ಲ, ಬಸ್ ಇಲ್ಲ, ಆಮೇಲೆ ಬಸ್ ಲೈನ್ಗಳು ಕ್ಲೀನ್ ಆಗಿಲ್ಲ. ತಿರ್ಗಿ ಆಮೇಲೆ ಇಲ್ಲಿ ಓಟು ಗನ್ ಹಾಸ್ಪಿಟ್ಲ್ ಚೆನ್ನಾಗಿಲ್ಲ. ಒಂದೂ ಇಲ್ಲ ಸಾಧ್ಯ. ಇದು ಸೆಂಟ್ರ್ ಪ್ಲಸ್ಸು, ಇದು ಹೋಬಳಿ ಸೆಂಟ್ರ್ ಪ್ಲಸ್ಸು. ಆರಿಲ್ಲ, ಏನು ಅನುಕೂಲ ಇಲ್ಲ ಇಲ್ಲಿ. ಭಾಳ ಅನುಕೂಲ ಇಲ್ಲ ಸ್ವಾಮಿ. ಬಸ್ಸಿಂದ ಭಾಳ ಎಡವಟ್ಟಾಗಿದೆ. ಎಲ್ಲ ಎಡವಟ್ಟ ಸ್ವಾಮಿ. ದನ ಕಡಿಮೆ ಎಲ್ಲ ತೊಂದರೆ. ಯಾವುದು ಅಮ್ಮಂಗಿಲ್ಲ, ಪ್ರತಿಯೊಂದೂ ತೊಂದರೆ ಇಲ್ಲಿ. ಇದು ಐಮಂಗ್ಲ ಸ್ಟಾಪ್ ಅಮ್ಮಂಗಿಲ್ಲ ಸಹ ಇದು. ಹಾಂ, ಐಮಂಗ್ಲ ಇದು ಸೆಂಟ್ರ್ ಪ್ಲಸ್. ಐಮಂಗ್ಲ ಹಿಂದೆ ಬ್ರಿಟಿಷ್ನ ಕಾಲಗಳಿಂದ ಸೆಂಟ್ರ್ ಪ್ಲಸ್ ಇದು. ಇದು ಇಂಪ್ರೂವ್ ಇದು ಐಮಂಗ್ಲ. ಕೃಷ್ಣಪ್ಪ ಮತ್ತೇನು ಪೂರ್ಣಿಮಾ ಶ್ರೀನಿವಾಸ JDS ನಾಗಿದ್ರು, ಅವರು ಏನೋ ಮಾಡಲಿಲ್ಲ. ಯಾರೂ ಮಾಡಿಲ್ಲ ಸರ್ ಇಲ್ಲಿ. ಯಾವ ಪಕ್ಷ ಯಾರೂ ಮಾಡಿಲ್ಲ ಇಲ್ಲಿ. ಯಾರೂ ಮಾಡಿಲ್ಲ. ಸುಮ್ಮನೆ ಬರ್ತಾರೆ, ತಗೊಂಡೋಗ್ತಾರೆ ಅಷ್ಟೇ. ಹಾಗಾದ್ರೆ ಈ ಬಾರಿ ಯಾರಿಗೆ ಮತ ಹಾಕ್ಬೇಕು? ಏನು ಅಜೆಂಡಾ ಇಟ್ಕೊಂಡು ಮತ ಹಾಕ್ಬೇಕು ನೀವು? ಯಾರಿಗೆ ಹಾಕ್ತಾರೆ, ಯಾರಿಗೆ ಬಿಡ್ತಾರೆ, ಇದನ್ನ ಹೇಳೋಕ್ಕಾಕೈತೆ? ಜನಗಳು ಒಬ್ಬರು ಹೇಳ್ಬಾರ್ದು. 1000 ಜನ ಯಾರಿಗೆ ಅಂತ ಹೇಳ್ತೀರೋ, ಯಾರ ಕಡೆಗೆ ಹಾಕ್ತಾರೋ ಗೊತ್ತಿಲ್ಲ. ಇಲ್ಲಿ ಸೌಲಭ್ಯ ಇಲ್ಲ ಜನಗಳಿಗೆ, ಏನೇನು ಸೌಲಭ್ಯ ಇಲ್ಲ. ಹೊಸಬ್ರಿಗೆ ಏನಾರು ಆದ್ಯತೆ ಕೊಡ್ತೀರಾ? ಅದು ಹೇಳೋಕ್ಕಾಗಲ್ಲ ಸಾಧನ ಮಾಡೋದು. ಒಟ್ಟು ಮಾಡ್ತಾರೆ ಅಷ್ಟೇ. ಯಾರು ಬೇಕು ಸೂಕ್ತ ಅಭ್ಯರ್ಥಿ? ಯಾರಾಗಬೇಕು? ಸ್ಪಂದನೆ ಮಾಡ್ತಾರಾ ನಿಮಗೆ ಜನ? ಇಲ್ಲ, ಇಲ್ಲಿ ಯಾರು ಮಾಡಲ್ಲ ಬಿಡ್ರಿ. ಈ ಸರ್ಕಲ್ನಾಗೆ ಯಾರು ಬಂದ್ರೆ ಯಾವ ಸ್ಪಂದನೆ ಮಾಡಿಲ್ಲ. ರೈತರಿಗೆ ಏನು ಅನುಕೂಲ ಮಾಡಲ್ಲ ಸರ್. ಭಾಳ ಕಷ್ಟ ಐತೆ. ಬರ್ತಾರೆ ಅಷ್ಟೇ, ದುಡ್ಡು ಹಾಕಿ ಜನಗಳು ಕುಡಿಯೋದು ತಿನ್ನೋದು ಕೊಟ್ಟು ಮಾತಾಡೋಗ್ತಾರೆ. ಯಾರು ಮಾಡೋಂಗಲ್ಲ ಅವ್ರು ಸರ್. ಅಷ್ಟೇ. ಎಂಥರ ಆಗಬೇಕು ಈ ಭಾಗಕ್ಕೆ? ಯಾರು ಶಾಸಕರಾಗಬೇಕು ಈಗ ಉಪಚುನಾವಣೆ? ಯಾರು ಎಲ್ಲ ಅವರೇ ಬಂದ್ರು. ಯಾರು ಬಂದ್ರು ಎಲ್ಲ ಅವರೇ. ಅವ್ರನ್ನ ಬಿಟ್ಟು ಇವ್ರಿಲ್ಲ, ಇವ್ರನ್ನ ಬಿಟ್ಟು ಅವರಿಲ್ಲ. ನಾನು ದೊಡ್ಡ ನಾನು ಬರ್ತಾನೆ, ಅವನವನೇ. ಯಾರು ಒಳ್ಳೇದು ಮಾಡಿಲ್ಲ ಇದುವರೆಗೂ. ಯಾರು ಮಾಡಿಲ್ಲ. ಒಂದು ರೋಡ್ ಇಲ್ಲ, ಒಂದು ಮನೆ ಇಲ್ಲ, ಊರು ಏನಿಲ್ಲ. ಭಾಳ ತೊಂದರೆ. ಏನು ಮಾಡಿದ್ರು ಸುಧಾಕರ್? 3 ಬಾರಿ MLA ಆಗಿದ್ರಲ್ಲಿ ಏನು ಮಾಡಿದ್ರು ಅವ್ರು? ಬಸ್ ಸ್ಟ್ಯಾಂಡು, ಒಂದು ರೋಡ್ ಮಾಡಿಲ್ಲ, ಒಂದು ಬಸ್ ಸ್ಟ್ಯಾಂಡ್ ಇಲ್ಲ, ಕುಡಿಯೋಕೆ ನೀರಿಲ್ಲ. ಅವ್ರೇನಾರ ಮಾಡಿದ್ರು. 3 ಸಾರಿ ಗೆದ್ರು. ನಾವು ಓಟೇ ಹಾಕಿಲ್ಲ ಅವರಿಗೆ. ನಮ್ಮೂರು ಇದು ಸಾರಿನೂ 150 ಓಟ್ ಲೀಡ್ ಆಗಿದೆ BJP. ಹ್ಞೂ ಸರ್, ಅದು ಓಟ್ ಆಗಿಲ್ಲ. NDA ಅಭ್ಯರ್ಥಿ ಬಂದರೆ ಈ ಕಡೆ ಗೆಲ್ಸ್ಕೊಡ್ತೀರಾ? NDA ಅಭ್ಯರ್ಥಿ ಬರ್ಬೇಕು, ಯಾರೇನೋ ಆಗಲಿ. ಓಕೆ ಸರ್, ಓಕೆ ಸರ್. ಈಗ ಅನುಕಂಪದಲ್ಲಿ ಅಂದರೆ ತಂದೆ ತೀರ್ಕೊಂಡಿದ್ದಾರೆ ಅಂತ ಸುಹಾಸ್ ನಿಲ್ತಾರೆ, ಏನಾರು ಅವ್ರು ಗೆಲ್ಲೋಂಥ ಚಾನ್ಸಸ್ ಇದೆಯಾ? ಹಿಂಗೆ ಅಲೇನಿಲ್ಲ, ಇಲ್ಲ ಅಲೇ ಇಲ್ಲ. ಕೆಲಸ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು, ಹೌದು ಸರ್, ಅಂತ ನಾಯಕರು ಸಿಗಬೇಕು.